ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಫಸ್ಟ್ ಟೆಸ್ಟ್, ಹಿಸ್ಟಾರಿಕಲ್ ಟೆಸ್ಟ್. ಈ ಒಂದು ಟೆಸ್ಟ್ ಅಲ್ಲಿ ಜಿಗೆ ರಿಯಲ್ ಟೆಸ್ಟ್ ಸ್ಟಾರ್ಟ್ ಆಗೋದು. ಪ್ಲೇಯಿಂಗ್ ಎಲೆನಲ್ಲಿ ಸಾಕಷ್ಟು ಚೇಂಜ್ ಆಗುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ನಂಬರ್ 3 ಆ ಒಂದು ಸ್ಪಾಟ್ ಗೆ ಯಾರು ಆಡ್ತಾರೆ, ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಯಾಕೆಂದ್ರೆ ಇಬ್ರು ಸ್ಟಾರ್ ಪ್ಲೇಯರ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ಅಲ್ಲಿ. ಆ ಪರ್ಫಾರ್ಮೆನ್ಸ್ ಬೇಸಿನ ಮೇಲೆ ನಮ್ಮ ಟೀಮ್ ಇಂಡಿಯಾ ಸೆಲೆಕ್ಟರ್ ಅವ್ರನ್ನ ಚೂಸ್ ಮಾಡಿದ್ದು. ಆದ್ರೆ ಇವತ್ತು ಯಾರು ಆಡ್ತಾರೆ, ಯಾರು ಆಡಿದ್ರೆ ಬೆಸ್ಟ್? ನನ್ನ ಪ್ರಕಾರ ಇವತ್ತಿನ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತದೆ. ಸ್ಟಾರ್ಟಿಂಗ್ ಓಪನಿಂಗ್ ಮಾಡ್ತಾರೆ ಯಶಸ್ವಿ ಜೈಸ್ವಾಲ್ ಗೆ ಈ ಒಂದು ಸೀರೀಸ್ ಬಿಗ್ಗೆಸ್ಟ್ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ರೀಸೆಂಟ್ ಆಗಿ ಜೈಸ್ವಾಲ್ ಲಾಸ್ಟ್ ಟೆಸ್ಟ್ ಸೀರೀಸ್ ಅಲ್ಲಿ ಅಗೇನ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ ಆ ಒಂದು ಟೂರ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಆ ಒಂದು ಪರ್ಫಾರ್ಮೆನ್ಸ್ ಯಶಸ್ವಿಗೆ ಒಂದು ಎಕ್ಸ್ಪೀರಿಯನ್ಸ್ ಆದಂಗ ಆಗಿರುತ್ತೆ ಮತ್ತು ಈ ಒಂದು ಸೀರೀಸ್ ಡೆಫಿನೆಟ್ ಆಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ವರ್ಕೌಟ್ ಆಗುತ್ತೆ, ಅದು ಮಾತ್ರ ಶೋರ್ ಶಾಟ್. ನೆಕ್ಸ್ಟ್ ಇವರ ಪರ ಓಪನಿಂಗ್ ಮಾಡ್ತಾರೆ ನಮ್ಮ ಕೆಎಲ್ ರಾಹುಲ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಮತ್ತು ಸೆನೆಕ್ ಕಂಟ್ರಿಯಲ್ಲಿ ಆಡುವಂತಹ ಎಕ್ಸ್ಪೀರಿಯನ್ಸ್ ಇದೆ. ಡೆಫಿನೆಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ನೆಕ್ಸ್ಟ್ ಹೂ ಈಸ್ ದ ನಂಬರ್ 3 ಪ್ಲೇಯರ್? ಇವತ್ತಿನ ಮ್ಯಾಚ್ ಅಲ್ಲಿ ನಂಬರ್ 3 ಯಾರು ಆಡ್ತಾರೆ, ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಬಟ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಸಾಯಿ ಸುದರ್ಶನ್ ಆಡುವಂತಹ ಚಾನ್ಸ್ ಇರುತ್ತೆ. ಯಾಕೆಂದ್ರೆ ಸಾಯಿ ಸುದರ್ಶನ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಅಲ್ಲಿ ಇಂಡಿಯಾ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಹೋಗ್ಬೇಕಂದ್ರೆ ಡೆಫಿನೆಟ್ ಆಗಿ ಅವ್ರನ್ನ ಪಿಕ್ ಮಾಡುವಂತಹ ಚಾನ್ಸ್ ಇರುತ್ತೆ. ಮತ್ತು ಕರುಣ್ ನಾಯರ್ ಇದ್ದಾರೆ. ಕರುಣ್ ನಾಯರ್ ಡೊಮೆಸ್ಟಿಕ್ ಅಲ್ಲಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ಪರ್ಫಾರ್ಮೆನ್ಸ್ ನ ಬೇಸಿನ ಮೇಲೆ ನಮ್ಮ BCCI ಅವ್ರನ್ನ ಮತ್ತೊಂದು ಚಾನ್ಸ್ ಕೊಟ್ಟಿದ್ದು. ಬಟ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಶೋರ್ ಶಾಟ್ ಹಾಕಿಸಿ ನಂಬರ್ 3 ಪ್ಲೇಸ್ ಅಲ್ಲಿ ಸಾಯಿ ಸುದರ್ಶನ್ ಆಡ್ತಾರೆ. ಯಾಕೆಂದ್ರೆ ಸಾಯಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಸೊ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಡೆಫಿನೆಟ್ ಆಗಿ ನಮ್ಮ ಟೀಮ್ ಇಂಡಿಯಾ ಹೋಗುತ್ತೆ. ಆ ಒಂದು ರೀಸನ್ ಮೇಲೆ ಸಾಯಿ ಸುದರ್ಶನ್ ನಂಬರ್ 3 ಪ್ಲೇಸ್ ಅಲ್ಲಿ ಆಡೋದು ಗ್ಯಾರಂಟಿ. ಬಟ್ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ, ಹೂ ವಿಲ್ ಬಿ ದಿ ನಂಬರ್ 3 ಸ್ಲಾಟ್ ಅಲ್ಲಿ ಯಾರು ಆಡ್ತಾರೆ, ಸಾಯಿ ಸುದರ್ಶನ ಅಥವಾ ಕರುಣ್ ನಾಯರ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಆಡ್ತಾರೆ. ಶುಭ್ಮನ್ ಗಿಲ್ ನಾವು ರಿಯಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಶುಭ್ಮನ್ ಗಿಲ್ ಸೆನೆಕ್ ಕಂಟ್ರಿಯಲ್ಲಿ ಅಂತಪರಿ ಹೇಳಿಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಈ ಒಂದು ಸೀರೀಸ್ ಬಿಗ್ಗೆಸ್ಟ್ ಟೆಸ್ಟ್ ಅವರಿಗೆ. ಯಾಕೆಂದ್ರೆ ಫಾರ್ ದಿ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಬಟ್ ನಾವು ರೀಸೆಂಟ್ ಆಗಿ ನೋಡಿದೀವಿ, ಅವರು IPL ಅಲ್ಲಿ ಕ್ಯಾಪ್ಟನ್ಸಿ ನೋಡಿದೀವಿ, ಜಾಸ್ತಿ ಪ್ರೆಷರ್ ತಗೋತಾರೆ. ಬಟ್ ಆ ಒಂದು ಪ್ರೆಷರ್ ನ ತಗೊಳ್ಳೇಬಾರ್ದು. ಈ ಒಂದು ಸೀರೀಸ್ ನಲ್ಲಿ ನೋಡಮ್ಮ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಶುಭ್ಮನ್ ಗಿಲ್ ಅಂತೇಳಿ. ನೆಕ್ಸ್ಟ್ ನಂಬರ್ 5 ಅಲ್ಲಿ ವೈಸ್ ಕ್ಯಾಪ್ಟನ್ ರಿಷಬ್ ಪಂತ್ ಆಡ್ತಾರೆ. ರಿಷಬ್ ಪಂತ್ ಎಸ್ಪೆಷಲಿ ಟೆಸ್ಟ್ ಸೀರೀಸ್ ನಲ್ಲಿ ಇವ್ರ ಬಗ್ಗೆ ಮಾತಾಡಲೇಬಾರದು, ಯಾಕಂದ್ರೆ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ನಂಬರ್ 6 ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆಡ್ತಾರೆ. ಆ ಒಂದು ಸೀರೀಸ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ ಅಲ್ಲಿ ಸೆಂಚುರಿ ಬಾರಿಸಿದಾಗ ಅವರ ಪ್ಲೇಸ್ ಫಿಕ್ಸ್ ಆಗಿದೆ ಗುರು. ಡೆಫಿನೆಟ್ ಆಗಿ ನಂಬರ್ 6 ಅಲ್ಲಿ ಅವ್ರು ಆಡ್ತಾರೆ ಮತ್ತು ಪ್ಯೂರ್ ಜೆನ್ಯೂನ್ ಆಲ್ರೌಂಡರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ನಂಬರ್ 7 ಅಲ್ಲಿ ರಾಕ್ ಸ್ಟಾರ್ ರವೀಂದ್ರ ಜಡೇಜಾ ಬರುವಂತಹ ಚಾನ್ಸ್ ಇರುತ್ತೆ. ಇವರ ಎಕ್ಸ್ಪೀರಿಯನ್ಸ್ ಪ್ಲಸ್ ಸ್ಪಿನ್ ಬೌಲಿಂಗ್ ಆಗ್ತಾರೆ. ಸೊ ನೋಡಬೇಕು ಇವ್ರು ಆಡ್ತಾರ ಅಥವಾ ನಮ್ಮ ಜಿಜಿ ಏನಾದ್ರು ಯಂಗ್ ಪ್ಲೇಯರ್ ಗೆ ಚಾನ್ಸ್ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ನಂಬರ್ 8 ಅಲ್ಲಿ ನನ್ನ ಪ್ರಕಾರ ಇಲ್ಲಿ ಶಾರ್ಲ್ ಠಾಕೂರ್ ಆಡುವಂತಹ ಚಾನ್ಸ್ ಇರುತ್ತೆ. ಯಾಕೆಂದ್ರೆ ರೀಸೆಂಟ್ ಆಗಿ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಶಾರ್ಲ್ ಠಾಕೂರ್. ಡೆಫಿನೆಟ್ ಆಗಿ ಅವರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ಬ್ಯಾಟಿಂಗ್ ನಮ್ಮ ಟೀಮ್ ಇಂಡಿಯಾಕ್ಕೆ ಆಡ್ ಆಗುತ್ತೆ. ನೆಕ್ಸ್ಟ್ ನಂಬರ್ 9 ಅಲ್ಲಿ ಜಸ್ಪ್ರೀತ್ ಬುಮ್ರಾ. ನಂಬರ್ 10 ಅಲ್ಲಿ ಪ್ರಸಿದ್ಧ ಕೃಷ್ಣ. ನಂಬರ್ 11 ಅಲ್ಲಿ ಮೊಹಮ್ಮದ್ ಸಿರಾಜ್. ಇದು ನನ್ನ ಪ್ರಕಾರ ಟೀಮ್ ಇಂಡಿಯಾ ಇವತ್ತು ಪರ್ಫೆಕ್ಟ್ ಪ್ಲೇಯಿಂಗ್ 11. ನನ್ನ ಪ್ರಕಾರ ಈ ಒಂದು ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಬಟ್ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ, ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫೈನಲಿ ನಾವು ಪ್ರೊಡಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾರು ಗೆಲ್ತಾರೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಫಸ್ಟ್ ಟೆಸ್ಟ್ ನಲ್ಲಿ ಯಾರು ಗೆಲ್ತಾರೆ? ಸೊ ಇಲ್ಲಿ ಇಂಗ್ಲೆಂಡ್ ಕ್ಲಿಯರ್ಲಿ ಫೇವರೇಟ್ ಇದೆ. ಬಟ್ ನನ್ನ ಪ್ರಕಾರ ಈ ಒಂದು ಫಸ್ಟ್ ಟೆಸ್ಟ್ ನಾನು ಇಂಡಿಯಾ ಗೆಲ್ಲುತ್ತೆ ಪ್ರೆಡಿಕ್ಷನ್ ಮಾಡ್ತೇನೆ. ಯಾಕಂದ್ರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ಮತ್ತು ಸ್ಕ್ವಾಡ್ ನಲ್ಲಿ ಬರೋಬ್ಬರಿ ಕ್ಯಾಲಿಬರ್ ಇದೆ ಮತ್ತು ಆ ಒಂದು ಸ್ಕಿಲ್ ಇದೆ. ಶೋರ್ಲಿ ಫಸ್ಟ್ ಟೆಸ್ಟ್ ಇಂಡಿಯಾ ವಿಲ್ ವಿನ್. ಸೊ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ, ಇಂಡಿಯಾ ಗೆಲ್ಲುತ್ತಾ ಅಥವಾ ಇಂಗ್ಲೆಂಡ್ ಗೆಲ್ಲುತ್ತಾ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ಇಂಡಿಯಾ ಗೆಲ್ಲುತ್ತೆ ಅಂದರು ರೆಡ್ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ, ಇಂಗ್ಲೆಂಡ್ ಗೆಲ್ಲುತ್ತೆ ಅಂದರು ಬ್ಲೂ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ. ನೋಡೋಣ.